20 ನಿಮಿಷ ಇದೆ, ಬೇಗ ಬೇಗ ಹೋಗಿ ಟಿಫನ್ ಏನಿದೆ ಮಾಡಬೇಕು. ಮುಚ್ಚವ್ಗೆ ಅದಕ್ಕೆ ದಾಲ್, ಅದಾದ್ಮೇಲೆ ಪರೋಟಾಗೆ ಎಗ್ ಕರಿ. ಫೈನಲಿ ರೆಡಿಯಾಗಿ ಆಯ್ತು. India always on. Yeah, in India always on and mong. Subscribe. No good, no need to pay. Oh, is it? Yes, you YouTuber, you can go there and the slogan of the shop is food no good, no need to pay. So married? No, No married? no. 53. ಇಲ್ಲಿ ಬಂದಿದ್ದೀವಿ ಅಂದ್ರೆ ಪೆನಾಂಗ್ ಹಿಲ್ಲು. ಸೊ ಇಲ್ಲಿಂದ ಮೇಲ್ ಹೋಗ್ಬೇಕು, ನೋಡೋಣ ಹೆಂಗಿದೆ ಪೆನಾಂಗ್ ಹಿಲ್ಲು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಡೇ 2 ಗೈಸ್. ಆಲ್ರೆಡಿ 10:40 ಆಗಿದೆ. ಜಸ್ಟ್ ನಾವು ಇದ್ದಿ ಬ್ರಷ್ ಮಾಡ್ಕೊಂಡ್ ಬಂದೆ. ಯಾಕಂತ ಅಂದ್ರೆ ಇಲ್ಲಿ 10 o'clock ಬ್ರೇಕ್ಫಾಸ್ಟ್ ಖಾಲಿ ಆಗುತ್ತೆ. ಈಗ ಜಸ್ಟ್ ನನ್ನ ಫ್ರೆಂಡ್ ನಾನು ನೆಟ್ ಆಫ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಕಾಲ್ ಮಾಡಿದಾರೆ ಅವ್ರು ತುಂಬಾ ಸಲ, ಬಟ್ ನನಗೆ ರೀಚ್ ಆಗಿಲ್ಲ. ಅಂಡ್ ನಾನು ತುಂಬಾ ಸಲ ಅಲಾರಾಮ್ ಇಟ್ಕೊಂಡಿದ್ದೀನಿ, ಅಂದ್ರೂ ಕೂಡ ಎಂಡದಲ್ಲಿ ಮಾಡ್ತಾರನೆ ಆಫ್ ಮಾಡಿ ಮಲ್ಕೊಂಡಿದ್ದೀನಿ. 8 ಗಂಟೆಗೆ ಎದಳ ಅಂತ ಅನ್ಕೊಂಡೆ, 7:30 ಆಫ್ ಮಾಡಿ, ಬಟ್ ತಿರ್ಗಾ ಅದು ಹೊಡೆದೆ, ಅಲಾರಮೇ ರಿಂಗ್ ಆಗಿಲ್ಲ. ಸೊ ಕಂಪ್ಲೀಟ್ಲಿ ಮಲ್ಕೊಂಡಿದ್ದೀನಿ. ಆಲ್ರೆಡಿ 9:40 ಆಗಿದೆ. ಇನ್ನು 10 ನಿಮಿಷ ಇದೆ, 20 ನಿಮಿಷ ಇದೆ, ಬೇಗ ಬೇಗ ಹೋಗಿ ಟಿಫನ್ ಏನಿದೆ ಮಾಡ್ಬೇಕು. ನೋಡೋಣ ಏನಿದೆ, ಬನ್ನಿ ಬೇಗ ಹೋಗೋಣ. ಜಾಸ್ತಿ ಏನು ಮಾತಾಡಕ್ ಟೈಮ್ ಇಲ್ಲ. ಅದಾದ್ಮೇಲೆ ಟಿಫನ್ ಆದ್ಮೇಲೆ ರೆಡಿ ಆಗ್ಬೇಕಾದ್ರೆ ಮಾತಾಡ್ತೀನಿ. ಟಿಫನಿಗೆ ಏನೇನಿದೆ ಅಂತಂದ್ರೆ ಕಾಫಿ, ಟೀ, ಒಚ್ಚವ್ಗೆ ಅದಕ್ಕೆ ದಾಲ್, ಅದಾದ್ಮೇಲೆ ಪರೋಟಾಗೆ ಎಗ್ ಕರಿ, ಅದ್ರ ಜೊತೆಗೆ ನೂಡಲ್ಸ್ ಅಂಡ್ ಫ್ರೈಡ್ ರೈಸ್, ಇದೆಲ್ಲದ್ರ ಜೊತೆಗೆ ಬ್ರೆಡ್ ಜಾಮ್ ಅಂಡ್ ವಡೆ ಇದೆ ಗೈಸ್. ಇಷ್ಟೇ ಇದು ಟಿಫನಿಗೆ. ಸೊ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಕಮ್ಮಿ ಆಗೋಯ್ತು. ಬನ್ನಿ ಇವಾಗ ನಾವು ಹಾಕೊಳಕ್ ಸ್ಟಾರ್ಟ್ ಮಾಡೋಣ. ಲೇಟ್ ಆಗಿ ಬಂದಿದ್ ಕಾರಣಕ್ಕೋಸ್ಕರ ಪ್ಲೇಟ್ಸ್ ಎಲ್ಲ ಖಾಲಿ ಆಗಿತ್ತು. ಸೊ ಸ್ಮಾಲ್ ಪ್ಲೇಟ್ ಕೊಟ್ರು. ಇದ್ರಲ್ಲೇನೆ ಒಂದ್ಸಲಿ ಪರೋಟ ಅಂಡ್ ಒಂದ್ಸಲಿ ರೈಸ್ ನೂಡಲ್ಸ್ ಹಾಕೊಂಡು ಬ್ರೇಕ್ಫಾಸ್ಟ್ ನ ಕಂಪ್ಲೀಟ್ ಮಾಡಿದೆ. ಸೊ ಬನ್ನಿ ಈಗ ಜಸ್ಟ್ ಟಿಫನ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ ಬಂದೆ. ಈಗ ಟೈಮ್ ಆಲ್ರೆಡಿ 10:20 ಆಗಿದೆ. ಸೊ 10:45 ಒಳಗಡೆ ನಾನು ರೆಡಿ ಆಗ್ಬೇಕು. ಸೊ ಆಲ್ರೆಡಿ ನನ್ನ ರೂಮಲ್ಲಿ ಒಬ್ರು ಸ್ನಾನ ಮಾಡ್ತಾ ಇದ್ದಾರೆ, ನನ್ನ ರೂಮ್ಮೇಟು. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಇವಾಗ ನನ್ನ ಬಟ್ಟೆ ಎಲ್ಲ ತಗೊಂಡು ನನ್ನ ಫ್ರೆಂಡ್ ರೂಮ್ಗೆ ಹೋಗ್ತೀನಿ. ಅಲ್ಲಿ ಸ್ನಾನ ಮಾಡ್ಕೊಂಡು ಅದಾದ್ಮೇಲೆ ಬೇಗ ರೆಡಿ ಆಗ್ತೀನಿ. ಸೊ 10:45 ಎಷ್ಟು ಟೈಮ್ ಇರೋದು, ಅದು ಒಳಗಡೆ ರೆಡಿ ಆಗ್ಬೇಕು. ಇಲ್ಲ ಬರ್ತಾ ಇಲ್ಲ ಅಂತ ಅಂದ್ರು ರೂಮ್. ಕೇಳಿದೆ ಸರ್ವಿಸ್ ಬಾಯ್, ಗೊತ್ತಿಲ್ಲ 10 ಮಿನಿಟ್ಸ್ ಅಂತ ಹೇಳಿದ್ರು, ಬರುತ್ತೆ ಅಂತ. ನೀವೇ ಮಾಡ್ಕೊಂತೀರಾ? ಓಕೆ ಭಯ್ಯಾ, और कितना टाइम लगेगा? कितना टाइम लगेगा? प्रिपेयर कर रहा है 5 मिनट. ठीक है ಗೈಸ್, ಬಿಸಿನೀರು ಬರ್ತಿಲ್ಲ ಗೈಸ್, ಪನ್ನೀರ್ ಬರ್ತಾ ಇದೆ. ಸೊ ಬಿಸಿನೀರು ಬೇಕು ಸ್ನಾನ ಮಾಡಕ್ಕೋಸ್ಕರ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ಸೊ ಎಲ್ಲ ಮುಗಿಸ್ಕೊಂಡು ಬೇಗ ರೆಡಿಯಾಗಿ ಅದಾದ್ಮೇಲೆ ಸಿಗ್ತೀನಿ ನಾನು ನಿಮ್ಗೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್. ಫೈನಲಿ ರೆಡಿಯಾಗಿ ಆಯ್ತು. ಸೊ ನನ್ನ ಔಟ್ಫಿಟ್ ಯಾವ ತರ ಇದೆ ಅಂತಂದ್ರೆ ಈ ತರ ಇದೆ ನೋಡಿ ಔಟ್ಫಿಟ್ ನಂದು. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಇವತ್ತಿನ ಔಟ್ಫಿಟ್ ಇದು ನಂದು, ಫಸ್ಟ್ ಡೇ 1 ಔಟ್ಫಿಟ್ ಇದು. ಸೊ ಇವತ್ತಿನ ಔಟ್ಫಿಟ್ ಇದಾಗಿದೆ, ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಸೊ ಔಟ್ಫಿಟ್ ಆಯ್ತು, ಎಲ್ಲ ನನಗೋಸ್ಕರ ಕೆಳಗಡೆ ಲ್ಯಾಬಲ್ಲಿ ಕಾಯ್ತಾ ಇದ್ದಾರೆ. ಸೊ ಬನ್ನಿ ಬೇಗ ಹೋಗೋಣ. ಬೇಗ ಹೋಗಿ ಕ್ಯಾಬ್ ಕ್ಯಾಚ್ ಮಾಡ್ಕೊಂಡು ಬೇಗ ಅರಿನಾ ಹತ್ರ ಹೋಗೋಣ. ಸೊ ಬನ್ನಿ, ಟೈಮ್ ಆಯ್ತು, ನನ್ನಿಂದ ಲೇಟ್ ಆಗೋದು ಬೇಡ. ಸೊ ಬೇಗ ಹೋಗೋಣ ಬನ್ನಿ. ಸೊ ಇನ್ನೊಂದು ಡಾಕ್ಯುಮೆಂಟ್ಸ್ ಬೇಕಾದ್ರೆ ತಗೊಂಡಿದ್ದೀನಿ. ಈ ಲಿಫ್ಟ್ಸ್ ಎಷ್ಟು ಫಾಸ್ಟ್ ಇದೆ ಅಂತಂದ್ರೆ ತುಂಬಾ ಫಾಸ್ಟ್ ಇದೆ ಗೈಸ್. ಹೇಗ್ ಕಾಣ್ತಿದೀನಿ ಅಂತ ಒಂದು ಕಮೆಂಟ್ ಹಾಕ್ಬಿಡಿ, ಖುಷಿ ಆಗುತ್ತೆ. Here, why no Auran? Why you will not Auran here? Auran This one. I mean Auran. This one. No one will do right here. Auran. Why? Rules है क्या? No. Orange is what? What? Bro, what are you talking about, man? Auran. Sound, horn. Horn. Yeah, horn. You say orange, I don't. Sorry for bad English. No one will do right.
Why? How to say? Rules is there? No. This is a personality. Oh, okay. Some is one very quick and for me we on the road one day around 10 hours. Okay. So just drive it safe. Like this. ನಾನ್ ಕೇಳಿದ್ದೆ ಏನೋ ಅವ್ನು ಹೇಳಿದ್ದೆ ಏನೋ. ಸೇಫ್ ಆಗಿ ಡ್ರೈವ್ ಅವ್ನು ಹೇಳಿದ್ದೆ ಏನ್ ಗೊತ್ತಾ, 10 ರೋಡ್ ಮೇಲೆ ಇಡ್ತೀವಿ, ಸೇಫ್ ಆಗಿ ಡ್ರೈವ್ ಮಾಡ್ತೀವಿ ಅಂತ ಅಂದ. ನಂಗೆ ಅದು ಅರ್ಥ ಆಯ್ತು. ಹ್ಮ್. Oh, just now you see the car come out. I think I want. No. Why? Huh? Why? Rules is there? No. Is there any rules? That's why I say it's up to the personality. Oh, One very quick. So for me is not only you, none of them will on you. Yeah, because yesterday we traveled, but no one on. no one on. No one on you. It's very peaceful, peace area. You come from I'm come from India. Yeah, so later you are working here yeah, we are staying here for coming some days. for the hotel lawyer. Yeah, We open. reopened that one. Really, it was closed. Oh, nice. ಪ್ಲೇಸ್ ಇಲ್ಲಿ ಯಾರು ಆರ್ಡರ್ನೇ ಮಾಡಲ್ಲ ಗೈಸ್. ಅಂಡ್ ರೋಡ್ ಎಷ್ಟು ಕ್ಲಿಯರ್ ಇದೆ, ಎಷ್ಟು ಕ್ಲೀನ್ ಇದೆ ಅಂತಂದ್ರೆ ನೀವು ಯೋಚನೆ ಮಾಡಕ್ಕಾಗಲ್ಲ. You means in India always on? ಯಾ ಇನ್ ಇಂಡಿಯಾ ಆಲ್ವೇಸ್ ಆರನ್ ಮಾಂಗ್ ಮಾಂಗ್ ಮಾಂಗ್. ಫುಲ್ ಆರನ್, ಫುll sound, full noise with music. And India full of overtake. Here no overtake also. Full So peacefully. you already come here for how many days? 1 week. Today is Day 1. day 1. Yeah. Yesterday we reached here. Today is day 1 hour. Subscribe my account. Promotion ಮಾಡ್ಕೊಂಡು. ಇನ್ಆಕ್ಟಿವ್ ಯೂಸರ್ ಆಗ್ಬಿಡ್ತಾರೆ ಇವರು. ಅವಾಗ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ, ವಿಡಿಯೋ ನೋಡೋದು. ಅವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ನೋಡ್ಬೇಕು. ನೀವ್ ಮಾಡಿದ್ರ ಬ್ರೋ ಸಬ್ಸ್ಕ್ರೈಬ್ ನನ್ನ ಯೂಟ್ಯೂಬ್ ಚಾನಲ್? ಮಾಡಿ ಬ್ರೋ, ಪ್ರಮೋಷನ್ ಮಾಡ್ಕೊಂತ ಇದೀನಿ, ಸೆಲ್ಫ್ ಪ್ರಮೋಷನ್. ಅಂದ್ರೂ ಇಲ್ಲಿ ಕ್ರೇಜಿ ಅನ್ಸುತ್ತೆ. ಓವರ್ಟೇಕ್ ಮಾಡಲ್ಲ, ಒಂದೇ ಲೇನ್ ಅಲ್ಲಿ ಹೋಗ್ತಾರೆ. ಆ ಕಡೆ ಫುಲ್ ಪಕ್ಕದ ಲೇನ್ ಖಾಲಿ ಇದ್ರೂನು ಓವರ್ಟೇಕ್ ಮಾಡಕ್ ಹೋಗಲ್ಲ. ಸಕ್ಕತ್ ರೂಲ್ಸ್ ಫಾಲೋಸ್ ಮಾಡ್ತಾರೆ ನಾನು. ಅಂದ್ರೆ ರೋಡ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ನೋಡು. ಇನ್ನೊಂದು ಮಣ್ಣೇ ಇಲ್ಲ, ಒಂಚೂರು ಮಣ್ಣಿಲ್ಲ, ಧೂಳಿಲ್ಲ. ಅಂಡ್ ಕಾರ್ ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ ಇಲ್ಲೆಲ್ಲ. ಎಲ್ಲ ಕಾರು ಫುಲ್ಲು. ದೇವಸ್ಥಾನ ಐತಲ್ಲ ಯಾವ್ದು ಇಲ್ಲಿ, ಯಾವ್ದು ಇಂಡಿಯನ್ ದೇವಸ್ಥಾನ ಇನ್ನೂ ಮಾಡ್ತಾ ಇದಾರೆ ಅನ್ಸುತ್ತಲ್ಲ. ಓಕೆ, ಇಂಡಿಯಾ ಗಾಡ್ ಇಸ್ ಆಲ್ಸೋ ಹಿಯರ್. Actually for Indian food, but south, northern, eh? Yeah. Because here got one passage through India. It's a Indian restaurant is there. yes. Oh, nice. Where it will come? That one is King Street. King Street. King. K-I-N-G. How far? How many kilometers? It go from here From hotel? from hotel. From hotel. Not more than 10. Not more than 10, right? Yes, 2 kilometers you can go and try. Okay. Food no good, no need to pay. Oh, is it? Yes, you YouTuber, you can go there and ಕ್ರೇಜಿ ಆಗಿ ಹೇಳ್ತಿದ್ರಲ್ಲ ನೀವು. ಯೂಟ್ಯೂಬರ್ ಹೋಗಿ ಅಲ್ಲಿ ಫುಡ್ ಚೆನ್ನಾಗಿಲ್ಲ ಅಂತಂದ್ರೆ ಪೇ ಮಾಡೋ ಅವಶ್ಯಕತೆ ಇಲ್ಲ ಬ್ರೋ. when you go there, you will see a lot of superstar from Bollywood Oh, nice. come to this restaurant. Which restaurant? This passage through India. Passage through India. Yes. ಬ್ರೋ ನೋಟ್ ಮಾಡ್ಕೊಳ್ಳೋ ಮಗ ಉದಯ್. You search, use your phone to search. ಇಷ್ಟು ಕಮ್ಮಿ ಇದೆ ಕೂಡ. ಲೆಸ್ ಆಲ್ಸೋ ರೈಟ್. ಪ್ರೈಸ್ ಆಲ್ಸೋ ರೀಸನಬಲ್. ನಸಿಕಂಡ ಬ್ರೋ ನೀವು ಚೆಕ್ ಮಾಡಿ. ಅದು ಅಲ್ಲ ಇವ್ರು ಹೇಳಿದ್ರಲ್ಲ ಅದನ್ನ ಸರ್ಚ್ ಮಾಡಿ. ಇವ್ರು ಹೇಳಿದ್ರಲ್ಲ ಅದನ್ನು. Passage through India. Passage through India. Passage through India. Bollywood superstar, what name? No. Shah Rukh Khan. Come here. Oh, Shah Rukh Khan ಬಂದಿದಂತೆ ಮಗ. And one more is older than Shah Rukh Khan.
ಓಲ್ಡರ್ ಹೇಳಿದವ್ರಲ್ಲಿ ಅಕ್ಷಯ್ ಕುಮಾರ್, ಅಮಿತಾಬ್ ಬಚ್ಚನ್, ಬಾಲಿವುಡ್ ಆಗ್ತದೆ. ಸರಿ, ಫೋಟೋ ತೋರಿಸ್ತಾರೆ. You go there, you will see the photo. ಫೋಟೋ ಇಸ್ ಆಲ್ಸೋ ದೇರ್. ಶೋ ಯು ಶೋ ತೋರಿಸ್ತಾರೆ. ಯಾರೋ ಬಾಲಿವುಡ್ ಆಕ್ಟರ್ ಬಂದಿದೆ ಗೈಸ್. Because this shop is my friend. His name. ಓ, ಇವರು ಪ್ರಮೋಷನ್ ಮಾಡ್ತವ್ರೆ. He is ಅವ್ರ from ಫ್ರೆಂಡ್ ಅಂತ ಹೋಟ್ಲು. Chennai, ಚೆನ್ನೈ ತಮಿಳ್ನಾಡು. India, Chennai. ಇಂಡಿಯಾ ಚೆನ್ನೈಯಿಂದ ಇಲ್ಲಿ ಬಂದು ಹೋಟ್ಲ್ ಇಕ್ಕಿದ್ದಾರೆ. This is the O1. Gold one. O1. Where is new one? This O1 is Passage India. ಗೈಸ್ ಕಾಲ್ ಮಾಡಕ್ ಹೇಳ್ತಾ ಇದಾರೆ ಗೈಸ್. You in Penang or in Langkawi? Langkawi, because ಕಾಲ್ ಮಾಡಿ ಕೇಳ್ತವ್ರೆ. a group of India friend. ಗ್ರೂಪ್ They are from ಆಫ್ India. So I just recommend your shop. Now the name is Passage Through India, is it? Oh, I sent you. You send me. Okay. You send to WhatsApp. I have one restaurant. Yes. How many of them? Oh no, ಮೋರ್ ದನ್ 10 people, more than 10 people. 10-20. Okay. 10 to 20. Because I talked to them. Your slogan of the shop is food no good, no need to pay. Yes. Slogan, food no good, no need to pay. They are from India. Tanay, Yeah. every Indian, Yeah. they give something, especially food, the guest not happy. Ah. If I take money, Ah. I will be cursed by God. Oh, nice. Now I'm cursed by God. Ah. Blah, blah. So, we don't want to pray with God. All right. That is right. Not my slogan. It's every Indian slogan. Oh. Okay. ಗೈಸ್ ನಂಗೆ ತುಂಬಾ ಇಷ್ಟ ಆಯ್ತು. ಏನ್ ಹೇಳ್ತಿದಾರೆ ಅಂದ್ರೆ ಅವರು ಇಂಡಿಯನ್ಸ್ ಯಾರೇ ಬಂದ್ರು ಕೂಡ ನೋ ಫುಡ್ ನಾಟ್ ಗುಡ್, ನೋ ಮನಿ ಅಂತಂದ್ರೆ ಫುಡ್ ಚೆನ್ನಾಗಿಲ್ಲ ಅಂತಂದ್ರೆ ಮನಿ ದುಡ್ಡು ಇಸ್ಕೊಳಲ್ವಂತೆ ಅವರು. ಏನಕ್ಕಂತ ಅಂದ್ರೆ ಯಾರು ಇಂಡಿಯನ್ ಬಂದು ಅವರು ತಿಂದಾದ್ಮೇಲೆ ಚೆನ್ನಾಗಿಲ್ಲ ಅಂತಂದ್ರೆ ಅವ್ರು ಬೈಕೊಂಡು ಹೋಗ್ಬಾರ್ದು, ಅವ್ರ ಶಾಪ ನಮಗೆ ತಟ್ಟಬಾರ್ದು ಅಂತ ಅಂದ್ಬಿಟ್ಟು ಸೊ ಅದನ್ನ ನಾನು ಸ್ಲೋಗನ್ ಆಗಿ ಇಟ್ಕೊಂಡಿದೀನಿ ಅಂತ ಹೇಳ್ತಾ ಇದಾರೆ ಗೈಸ್ ಅವರು. ಕ್ರೇಜಿ ಅಲ್ಲ? ಹೋಗಿ ಟ್ರೈ ಮಾಡೋಣ, ಟೈಮ್ ಸಿಕ್ಕಿದ್ರೆ ನಮಗೆ ಪಕ್ಕ ಹೋಗಿ ಟ್ರೈ ಮಾಡೋಣ. ಸೊ ಸಜೆಸ್ಟ್ ವಾಟ್ ಇಸ್ ದಟ್ ನೇಮ್? The name. ನೇಮ್ Passage India. Passage India. Bro, note ಮಾಡ್ಕೋ bro, ಹೋಗೋಣ. Sorry guys. So 10 days you off. Go back. Yeah, after 10 days we will go back to India and we will miss you guys. And here people are very good, very kind people. Yeah. Yeah. ನೆನ್ನೆ ಒಬ್ರು ಕ್ಯಾಬ್ ಡ್ರೈವರ್ ಸಿಕ್ಕಿದ್ರು, ಸಕಾಲ ಕಾಲಲ್ಲಿ ಸಿಕ್ಕಿದೀವಿ, ಬಟ್ ಅವ್ರು ವಿಡಿಯೋ ರೆಕಾರ್ಡ್ ಮಾಡಕ್ಕಾಗಿಲ್ಲ. ನಾನು ಫೋನ್ ತಗೊಂಡೋಗಿಲ್ಲ ಬಟ್ ಚಾರ್ಜ್ ಇರ್ಲಿಲ್ಲ ಅನ್ಬಿಟ್ಟು ವಿಡಿಯೋ ಮಾಡಿರ್ಲಿಲ್ಲ ನಾನು ನಿನ್ನೆ ನೈಟ್. ಒಂದ್ ಬೀಚ್ ಹೋಗಿದ್ದು ನೆನ್ನೆ. ಆ ಬೀಚ್ ಹೆಸರು ಫೆರಿಶ್ ಬೀಚ್ ಅಂತೇನೋ ಇತ್ತು. ಏನೋ ಇತ್ತು ಬಟ್ ಬೀಚ್ ಹೆಸರು ಕರೆಕ್ಟ್ ನೆನಪಿಲ್ಲ. ಫೆರಿಶ್ ಅಂತಾನೆ ಏನೋ ಸಮಥಿಂಗ್ ಇತ್ತು, ಬಟ್ ಅದ್ರ ರೆಕಾರ್ಡ್ ಮಾಡಿಲ್ಲ. ಸುಮ್ನೆ ಕ್ಯಾಶುವಲ್ ಆಗಿ ಹೋಗಿದ್ದು ಅಷ್ಟೇ, ಅದಕ್ಕೋಸ್ಕರ ರೆಕಾರ್ಡ್ ಮಾಡಿಲ್ಲ. ರೆಕಾರ್ಡ್ ಮಾಡಬೇಕಿತ್ತು, ಚೆನ್ನಾಗಿರ್ತಿತ್ತು, ಕಂಟೆಂಟ್ ಸಿಕ್ಕಿರೋದು. ಅವ್ರು ಕ್ಯಾಬ್ ಡ್ರೈವರ್ ಮಾತ್ರ ನೆಕ್ಸ್ಟ್ ಲೆವೆಲ್, ಒಳ್ಳೆ ಎಂಟರ್ಟೈನ್ಮೆಂಟ್. ಮದುವೆ ಎಷ್ಟು ವರ್ಷ ಆಯ್ತು ಅಂದಿದ್ರು? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 1 ವರ್ಷ ಆಯ್ತು ಅಂದ. 5 ಜನ ಮಕ್ಕಳು ಅಂತೆ. ಯು ಮ್ಯಾರಿಡ್? No married? No, Not yet. Yesterday we got one driver. His age is like 35, no 39. 5 kid. Love marriage. You, what's your age? ಬಾಯ್ಸ್ ಇದೆಲ್ಲ ಕೇಳೋ ತಪ್ಪು ಅನ್ಸುತ್ತೆ, ಬಟ್ ಸುಮ್ಮನೆ ತಮಾಷೆಗೋಸ್ಕರ ಕೇಳ್ತೀವಿ ಅಷ್ಟೇ. My age, you guess lah. Me guess? Yes. Your age ಇನ್ನು ಮದುವೆ ಆಗಿಲ್ಲ ಬೇರೆ ಅಂತವ್ರೆ. 32? I think then tomorrow I Get married? no. I tried you Passage India. No, what's your age? ಇವಾಗ now we guessed around 32. Your age is 32? No. 28? More. More? 53? Seriously? Because no married. No married? ಇಷ್ಟು ಹೆಂಗ ಕಾಣಕ್ಕೆ ಮ್ಯಾರೇಜ್ ಇಲ್ಲ, ಅದಕ್ಕೆ ಹೆಂಗ ಕಾಣಕ್ಕೆ ಇದೀರ. You look young. No married, full hang. Hey, you not married? No girl problem. Okay.
Pantai Chanang, the famous beach. Okay. We'll visit. Thank you. My good friend, this one, Basil. ನಂಬರ್ ಇಸ್ಕೊಂಡು ನಂಬರ್ ವಾಟ್ಸಪ್ ಅಲ್ಲಿ ಕಳ್ಸಿದ್ದಾರೆ ಗೈಸ್ ವೆಲ್ಕಮ್ ಬ್ಯಾಕ್ ಗೈಸ್. ಬೆಳಗ್ಗೆ ನಾವು ನಂದು ಕಾನ್ಫರೆನ್ಸ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಈಗ ನಾವು ಬಂದಿರೋದು ಸೈಟ್ ಸೀಯಿಂಗ್ ಎಲ್ಲಿ ಬಂದಿದ್ದೀವಿ ಅಂದ್ರೆ ಪೆನಾಂಗ್ ಹಿಲ್ಲು. ಸೊ ಇಲ್ಲಿಂದ ಮೇಲ್ ಹೋಗ್ಬೇಕು, ನೋಡೋಣ ಹೆಂಗಿದೆ ಪೆನಾಂಗ್ ಹಿಲ್ಲು. ದಿಸ್ ಸೆಕೆಂಡ್ ಪ್ಲೇಸ್ ನಮ್ದು ವಿಸಿಟ್ ಮಾಡ್ತಾ ಇರೋದು. ಸೊ ಚೆಕ್ ಮಾಡೋಣ ಹೇಗಿದೆ ಅಂತ. ನೋಡ್ಬೋದು, ನಾವಿವಾಗ ಕ್ಯಾಬ್ ಅಲ್ಲಿ ಮಾಡ್ಕೊಂಡ್ ಬಂದಿದ್ದು. ಕ್ಯಾಬ್ ಅಂದ್ರೆ ಬೆಸ್ಟ್, ನೀವು ಔಟ್ ಆಫ್ ಕಂಟ್ರಿ ಎಲ್ಲಾರು ಹೋದ್ರೆ ಗ್ರಾಬ್ ಬುಕ್ ಮಾಡ್ಕೊಳ್ಳೋದೇ ಒಳ್ಳೇದಾಗಿರುತ್ತೆ. ಸೊ ನೋಡೋಣ ಹೇಗಿದೆ ಅಂತ. ಗೈಸ್ ಅನ್ಫಾರ್ಚುನೇಟ್ಲಿ ಹಿಲ್ಲು ರೈಡ್ ಕ್ಯಾನ್ಸಲ್ ಆಗಿದೆ. ಅಂದ್ರೆ ಕ್ಯಾನ್ಸಲ್ ಅಂತ ಅಂದ್ರೆ ಲೇಟ್ ಆಗಿ ಬಂದಿದ್ದೀವಿ, ಕ್ಲೋಸ್ ಮಾಡಿದ್ದಾರೆ ಆಲ್ರೆಡಿ. ಇಲ್ಲಿ 6:30 ಆಗ್ಬಿಟ್ಟಿದೆ. ನಮ್ದು ಅಲ್ಲೆಲ್ಲ ಮುಗಿಸ್ಕೊಂಡು ಕಾನ್ಫರೆನ್ಸ್ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ 6:30 ಆಗಿದೆ. ಸೊ ಕ್ಲೋಸ್ ಆಗಿದೆ. ನನ್ಗೆ ಏನಾದ್ರು ಟೈಮ್ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ಬಂದು, ಇನ್ನ ಇರೋ ದಿನದಲ್ಲಿ ಟೈಮ್ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ಬಂದು ಹೋಗೋಣ ಅಂತ ಅನ್ಕೊಂಡಿದೀನಿ. ಇಲ್ಲ ವಿಚಾರಿಸ್ತೀವಿ, ವಿತ್ ಸ್ಟೆಪ್ಸ್ ಹೋಗ್ಬೋದು ಅಂತ ಕೇಳ್ತೀವಿ. ಸ್ಟೆಪ್ಸ್ ಹೋಗಕ್ಕೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಸ್ಟೆಪ್ಸ್ ಅಲ್ಲಿ ಹೋಗಿ ತೋರಿಸ್ತೀನಿ ಏನಿದೆ ಅಂತ. ಸೊ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಬೇರೆ ಪ್ಲೇಸಸ್ ಇದ್ರೆ ಹೋಗೋದು, ಇಲ್ಲ ಅಂತಂದ್ರೆ ಡೈರೆಕ್ಟ್ ರೂಮ್ ಹೋಗೋಣ. ಸೊ ಹಿಲ್ಸಿಗಂತೂ ಹೋಗಕ್ಕಾಗಿಲ್ಲ. ಇಲ್ಲಿ ಯಾವ್ದೋ ಒಂದು ಶಾಪಿಂಗ್ ಮಾಲ್ ತರ ಇದೆ. ಸೊ ಬನ್ನಿ ನೋಡೋಣ ಏನಾದ್ರು ಸಿಗುತ್ತಾ ಅಂತ ನೋಡ್ಕೊಂಡ್ ಬರೋಣ. ಬನ್ನಿ, ಏನಾದ್ರು ಇಂಟ್ರೆಸ್ಟಿಂಗ್ ಸಿಕ್ಕಿರೋ ತಗೊಳ್ಳೋಣ. ಏನ್ ತಗೊಂಡ್ರಿ? ಫ್ರಿಡ್ಜ್ ಮ್ಯಾಗ್ನೆಟ್ ಗೈಸ್, ಕೀಪನ್ ಚಲೋ ಇದೆ. ಗೈಸ್ ನಾನು ಈ ಟ್ಯಾಗ್ ನೋಡೇ ಇಲ್ಲ ಗೈಸ್. ಅಂದ್ರೂ ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅನ್ಪಡಿದ್ ನಾನು. ಸೊ ಯಾರು ಏನೋ ನಿಲ್ಸಕ್ ಹೇಳಿಲ್ಲ, ಸ್ಟಾಪ್ ಮಾಡೋದು ಬೆಸ್ಟ್. ಇವಾಗ ಸ್ಟಾಪ್ ಮಾಡ್ಬಿಟ್ಟು ಹೋಗೋಣ. ಯಾರು ಹೇಳಕ್ಕಿಂತ ಮುಂಚೆ ಸ್ಟಾಪ್ ಮಾಡೋಣ. ಸೊ ತುಂಬಾ ಹೊಟ್ಟೆ ಸಿತಿತ್ತು ಅಂತ ಅಲ್ಲೇ ಸ್ವಲ್ಪ ಮೀಲ್ನ ಸ್ನಾಕ್ಸ್ ತರ ಆರ್ಡರ್ ಮಾಡ್ಕೊಂಡು ಅಲ್ಲೇ ತಿನ್ಕೊಂಡು ಅದಾದ್ಮೇಲೆ ರೂಮಿಗೆ ಹೊರಟು. ಅಂಡ್ ಫುಲ್ ರೆಕಾರ್ಡ್ ಮಾಡಕ್ ಆಗಿಲ್ಲ ನನಗೆ, ಯಾಕಂತ ಅಂದ್ರೆ ಚಾರ್ಜ್ ಇರ್ಲಿಲ್ಲ ಅಂಡ್ ಸ್ಟೋರೇಜ್ ಕೂಡ ಕಮ್ಮಿ ಇತ್ತು. ಜಸ್ಟ್ ನಾವು ಹೋಟೆಲ್ ರೀಚ್ ಆದೆ. ಇವಾಗ ಇನ್ನೊಂದು ಗುಡ್ ನ್ಯೂಸ್ ಏನಂತ ಬಂತು ಅಂದ್ರೆ, ನಮಗೆ ನಾವು ಈಗ ಈ ಹೋಟೆಲ್ ನ ಚೆಕ್ಔಟ್ ಮಾಡಿ ಬೇರೆ ಹೋಟೆಲ್ಗೆ ಚೆಕ್ ಇನ್ ಆಗ್ತಾ ಇದೀವಿ ಅಂತ ಗುಡ್ ನ್ಯೂಸ್ ಬಂತು. ಸೊ ಯಾಕಂತ ಅಂದ್ರೆ ತುಂಬಾ ಇಶ್ಯೂ ಫೇಸ್ ಮಾಡಿದ್ವು. ಬೆಳಿಗ್ಗೆ ವಾಟರ್ ಇರಲಿಲ್ಲ ಅಂಡ್ ಸೊ ರೀಸನ್ ಇಂದ ನಾವು ಈ ಹೋಟೆಲ್ ನ ಚೆಕ್ಔಟ್ ಮಾಡಿ ಅಂಡ್ ಸಖತ್ತಾಗಿರೋ ಹೋಟೆಲ್ಗೆ, ಇನ್ನೂ ಚೆನ್ನಾಗಿರೋ ಹೋಟೆಲ್ ಹೋಗ್ತಾ ಇದೀವಿ. ಸೊ ಆ ಹೋಟೆಲ್ ಹೇಗಿದೆ ಅಂತ ನೋಡಕ್ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅಂಡ್ ಥ್ಯಾಂಕ್ ಗಾಡ್ ನಾನು ಬ್ಯಾಗ್ ನ ಕೂಡ ಅನ್ಪ್ಯಾಕ್ ಮಾಡಿರ್ಲಿಲ್ಲ, ಈಸಿ ಆಯ್ತು. ಅಲ್ಲಿ ಹೋದ್ಮೇಲೆ ಅನ್ಪ್ಯಾಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಜಸ್ಟ್ ಬೇಗ ಹೋಗಿ 8:40 ಕೊಟ್ಟಿದ್ರೆ ಚೆಕ್ಔಟ್ ಮಾಡಕ್ಕೆ ಟೈಮಿಂಗ್ಸ್. ಸೊ 8:40 ಒಳಗಡೆ ಚೆಕ್ಔಟ್ ಮಾಡಿ ಬೇರೆ ರೂಮ್ ಚೆಕ್ ಇನ್ ಮಾಡ್ತೀನಿ. ಆ ರೂಮ್ದು ಕೂಡ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ. ಸೊ ಹಾಗಾದ್ರೆ ನಾನು ಈ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ until then keep watching, take care, bye bye, good night, sweet dream, bye bye, shubharatri guys.